ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ನು ಮುಂದೆ ರೈತರ ಎಲ್ಲ ಜಮೀನಿನ ದಾಖಲೆಗಳು ಸಿಗತ್ತೆ. ಹಳೆಯ ಪಹಣಿಗಳು, ಹಳೆಯ ದಾಖಲೆಗಳು ಎಲ್ಲನೂ ಕೂಡ ಇನ್ನು ಮುಂದೆ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲೇ ಸಿಗತ್ತೆ. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತರಿಗೆ ಸಪೋರ್ಟ್ ಮಾಡೋದಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವು ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ರಾಜ್ಯದ ಎಲ್ಲ ಗ್ರಾಮೀಣ ರೈತರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್. ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ಮುಂದೆ 11 ಈ ನಕ್ಷೆ ಮತ್ತು ಪೋಡಿ ಹಾಗೂ ಇತರೆ ದಾಖಲೆಗಳು ಇನ್ಮುಂದೆ ತಾಲೂಕು ಆಫೀಸ್ಗಳಿಗೆ ಓಡಾಡುವಂತಹ ಅಗತ್ಯವಿಲ್ಲ. ಯಾವುದೇ ಸರ್ವೆ ಡಿಪಾರ್ಟ್ಮೆಂಟ್ ಆಫೀಸ್ಗಳಿಗೂ ಹೋಗುವಂತಹ ಅವಶ್ಯಕತೆ ಇಲ್ಲ. ಹಾಗೂ ಇನ್ಮುಂದೆ ರೆಕಾರ್ಡ್ಸ್ ರೂಮ್ಗಳಿಗೂ ಕೂಡ ಹೋಗುವ ಅಗತ್ಯವಿಲ್ಲ. ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ಮುಂದೆ ನಿಮ್ಮ ಜಮೀನಿನ ಸಂಪೂರ್ಣ ದಾಖಲಾತಿಗಳನ್ನು ಪಡೆದುಕೊಳ್ಳಬಹುದು. ಹೌದು, ಇಡೀ ರಾಜ್ಯದ ಎಲ್ಲ ಗ್ರಾಮೀಣ ಭಾಗದ ರೈತರಿಗಾಗಿ ರಾಜ್ಯ ಸರ್ಕಾರವು ತಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಲ್ಲಿ ತಮ್ಮ ಊರಿನ ಸರ್ವೆ ನಂಬರ್ಗಳ ಸಂಪೂರ್ಣ ಮಾಹಿತಿಯನ್ನು ನೀಡಲು ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ತಮ್ಮ ಸರ್ವೆ ನಂಬರ್ಗಳ ಸಂಪೂರ್ಣ ದಾಖಲಾತಿಗಳೊಂದಿಗೆ ದೊರೆಯುವಂತೆ ಮಾಡಿರುವುದು ಇದು ಒಳ್ಳೆಯ ಕೆಲಸ ಎನ್ನುವಂತಹ ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ರಾಜ್ಯ ಸರ್ಕಾರವು ಇಡೀ ಕರ್ನಾಟಕದ ಎಲ್ಲ ಗ್ರಾಮೀಣ ಭಾಗದ ಆಯಾ ಊರುಗಳ ಎಲ್ಲ ಸರ್ವೆ ನಂಬರ್ಗಳ ಸಂಪೂರ್ಣ ಮಾಹಿತಿಯನ್ನು ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವರ ಹಳ್ಳಿಗಳಲ್ಲಿಯೇ ದೊರೆಯುವಂತೆ ಮಾಡಿರುವುದು ಹೇಗೆ ಮತ್ತು ನಮ್ಮ ಜಮೀನಿನ ಹಳೆಯ ಮತ್ತು ಈಗಿನ ಎಲ್ಲ ದಾಖಲಾತಿಗಳು, ನಕ್ಷೆಗಳು ಮತ್ತು ಪೋಡಿ ಹಾಗೂ ಫಾರಂ ನಂಬರ್ಗಳು 10 ಜೊತೆಗೆ 11 ಈ ಖಾತೆ ವಿವರಗಳ ಸಂಪೂರ್ಣ ಮಾಹಿತಿಯನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ದಿನಾಂಕದಿಂದ ದೊರೆಯುತ್ತವೆ ಹಾಗೂ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೂ ಯಾವ ದಾಖಲೆಗೆ ಎಷ್ಟು ಹಣ, ಎಷ್ಟು ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಮಗೆ ಸಿಗುತ್ತೆ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ರಾಜ್ಯದ ಗ್ರಾಮೀಣ ಜನತೆಗೆ ಸರ್ಕಾರ ಮಹತ್ವದ ಸಿಹಿ ಸುದ್ದಿ ನೀಡಿದೆ. ಇನ್ಮುಂದೆ ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ 11 ಈ ನಕ್ಷೆ ಸೇರಿದಂತೆ ಹಲವು ಭೂ ದಾಖಲೆ ಸೇವೆಗಳು ಲಭ್ಯವಾಗಲಿದೆ. ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯ ಮೋಜಿನಿ ವ್ಯವಸ್ಥೆಯ ಅಡಿಯಲ್ಲಿನ ಸೇವೆಗಳನ್ನು ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಗಳಿಗೆ ವಿಸ್ತರಿಸುವಂತೆ ಸರ್ಕಾರ ಆದೇಶ ಹೊರಡಿಸಿದೆ. ಇದರೊಂದಿಗೆ ಗ್ರಾಮೀಣ ಜನರು ತಾಲೂಕು ಅಥವಾ ಹೋಬಳಿ ಮಟ್ಟದ ಕಚೇರಿಗಳಿಗೆ ಹೋಗದೆ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಗತ್ಯ ಭೂ ದಾಖಲೆಗಳನ್ನು ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಲಭ್ಯವಿರುವಂತಹ ಭೂ ದಾಖಲೆಗಳ 11 ಈ ನಕ್ಷೆ, ಭೂ ಪರಿವರ್ತನೆಗಾಗಿ ಅರ್ಜಿಯನ್ನು ತಾತ್ಕಾಲ್ ಪೋಡಿ ಹದ್ದುಬಸ್ತು ಅರ್ಜಿ ಶುಲ್ಕ ವಿವರ 11 ಈ ನಕ್ಷೆ 2 ಎಕರೆಗಳವರೆಗೂ ₹1,500, 2 ಎಕರೆಗಿಂತ ಹೆಚ್ಚಿನದಂಕೆ ಪ್ರತಿ ಎಕರೆಗೆ ₹400 ಹೆಚ್ಚುವರಿ ಶುಲ್ಕ ಜೊತೆಗೆ ಗ್ರಾಮ ಪಂಚಾಯಿತಿ ಸೇವಾ ಶುಲ್ಕ ₹25, ಭೂ ಪರಿವರ್ತನೆ 2 ಎಕರೆವರೆಗೂ ₹1,500 ಹೆಚ್ಚುವರಿ ಪ್ರತಿ ಎಕರೆಗೆ ₹400, ಗ್ರಾಮ ಪಂಚಾಯಿತಿ ಸೇವಾ ಶುಲ್ಕ ₹25, ತಾತ್ಕಾಲಿಕ ಪೋಡಿ 2 ಎಕರೆವರೆಗೂ ₹1,500 ಹೆಚ್ಚುವರಿ ಪ್ರತಿ ಎಕರೆಗೆ ₹400 ಸೇವಾ ಶುಲ್ಕ ₹25, ಹದ್ದು ಬಸ್ತು 2 ಎಕರೆವರೆಗೂ ಹದ್ದು ಬಸ್ತು 2 ಎಕರೆಗಳವರೆಗೂ ₹1,500, 2 ಎಕರೆ ಮೀರಿದರೆ ಪ್ರತಿ ಎಕರೆಗೆ ₹300, ನೋಟಿಸ್ ಶುಲ್ಕ ₹25 ಮತ್ತು ಸೇವಾ ಶುಲ್ಕ ₹25. ಈ ವ್ಯವಸ್ಥೆಯಿಂದ ಗ್ರಾಮೀಣ ಜನರಿಗೆ ಸಮಯ ಮತ್ತು ಹಣದ ಉಳಿತಾಯವಾಗಲಿದ್ದು ಭೂ ದಾಖಲೆ ಸೇವೆಗಳು ಮತ್ತಷ್ಟು ದಕ್ಷ ಮತ್ತು ಸುಲಭವಾಗಿ ಲಭ್ಯವಾಗಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.